ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನ್ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಡಿಮ್ಯಾಟ್ ಅಕೌಂಟ್ ಹೇಗೆ ಓಪನ್ ಮಾಡಬೇಕು ಅಂತ ತಿಳ್ಕೊಂಡ್ವಿ. ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ಕೊಂಡು ಆ, ಈಗ ಈ ವಿಡಿಯೋದಲ್ಲಿ ಸ್ಟಾಕ್ಸ್ನ ಹೇಗೆ ಚೂಸ್ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ಸ್ಟಾಕ್ಸ್ನ ಚೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸೆಕ್ಟಾರ್ಗಳು ಅಥವಾ ಇಂಡಸ್ಟ್ರೀಸ್ಗಳನ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇಂಡಸ್ಟ್ರೀಸ್ಗಳಂತ ಹೇಳಿದ್ರೆ ಅಥವಾ ಸೆಕ್ಟರ್ಸ್ಗಳಂತ ಹೇಳಿದ್ರೆ ಬ್ಯಾಂಕಿಂಗ್ ಸೆಕ್ಟರ್, ಎಫ್ ಎಮ್ ಸಿ ಜಿ ಸೆಕ್ಟರ್, ಐ ಟಿ ಸೆಕ್ಟರ್, ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್, ಜ್ಯುವೆಲ್ರಿ ಸೆಕ್ಟರ್, ರಿಯಲ್ ಎಸ್ಟೇಟ್ ಸೆಕ್ಟರ್, ಹೀಗೆ ತುಂಬ ಸೆಕ್ಟರ್ಗಳಿದೆ ಸ್ನೇಹಿತರೆ. ಈ ಸೆಕ್ಟರ್ಗಳನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಮಿನಿಮಮ್ 4 ರಿಂದ 5 6 ಸೆಕ್ಟರ್ ಚೂಸ್ ಮಾಡೋದು ತುಂಬ. ಸ್ನೇಹಿತರೆ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತೀವಿ. ಅಂದರೆ ನಿಮ್ಮ ಹಣದ ಹೂಡಿಕೆನ ಬೇರೆ ಬೇರೆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರುತ್ತೆ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಬ್ಯಾಂಕಿಂಗ್ ಸೆಕ್ಟರಲ್ಲಿ 20%, ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರಲ್ಲಿ 20%, ರಿನ್ಯೂವಬಲ್ ಎನರ್ಜಿಲಿ 30%, ಹೀಗೆ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇಂಡಸ್ಟ್ರಿ ಸೆಲೆಕ್ಟ್ ಆದಮೇಲೆ ಸ್ನೇಹಿತರೆ, ಲಾರ್ಜ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಮಿಡ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಸ್ಮಾಲ್ ಕ್ಯಾಪ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅನ್ನೋದನ್ನು ನೀವು ನೋಡಬೇಕು. ಸೊ ಲಾರ್ಜ್ ಕ್ಯಾಪ್ ಹಂಗಂದ್ರೆ ಏನು ನೋಡೋಣ. ಲಾರ್ಜ್ ಕ್ಯಾಪ್ ಅಂದರೆ ದೇಶದ ಅತಿ ದೊಡ್ಡ ಕಂಪ್ನಿಗಳು. ಅಂದರೆ ಇದರ ಮಾರ್ಕೆಟ್ ಕ್ಯಾಪಿಟಲ್ ಬಂದು 20 ಕೋಟಿ ಮೇಲಿರುತ್ತೆ. ಇದು ತುಂಬ ಸ್ಟೇಬಲ್ ಆಗಿರುತ್ತೆ, ಬಹಳ ರಿಸ್ಕ್ ಇರುತ್ತೆ, ಬಹಳ ಕಡಿಮೆ ರಿಸ್ಕ್ ಇರುತ್ತೆ, ಸ್ಲೋ ಗ್ರೋತ್ ಇರುತ್ತೆ, ಬಟ್ ಸ್ಟೀಡಿ ಗ್ರೋತ್ ಇರುತ್ತೆ. ಎಕ್ಸಾಂಪಲ್ ಹೇಳೋದಾದರೆ ರಿಲಯನ್ಸ್ ಇದೆ, ಟಿ ಸಿ ಎಸ್ ಇದೆ, ಇನ್ಫೋಸಿಸ್ ಇದೆ. ಇನ್ನು ಮಿಡ್ ಕ್ಯಾಪ್ ಕಂಪ್ನಿಗಳು, ಈ ಮಿಡ್ ಕ್ಯಾಪ್ ಕಂಪ್ನಿಲಿ ಏನಾಗುತ್ತೆ ಅಂದರೆ ಮಾಡ್ರೇಟ್ ರಿಸ್ಕ್ ಇರುತ್ತೆ ನಿಮಗೆ, ಮತ್ತು ಮಾಡ್ರೇಟ್ ಗ್ರೋತ್ ಇರುತ್ತೆ. ಫ್ಯೂಚರಲ್ಲಿ ಈ ಮಿಡ್ ಕ್ಯಾಪ್ ಬಂದು ಲಾರ್ಜ್ ಕ್ಯಾಪ್ ಆಗುವಂಥ ಲಕ್ಷಣಗಳಿರುತ್ತೆ. ಈ ಮಾರ್ಕೆಟ್ ಈ ಈ ಮಿಡ್ ಕ್ಯಾಪ್ ಕಂಪ್ನಿಯ ಮಾರ್ಕೆಟ್ ಶೇರ್ ಹೆಂಗೆ ಬರುತ್ತೆ, ಮಾರ್ಕೆಟ್ ಕ್ಯಾಪ್ ಎಷ್ಟಿರ್ಬೋದು ಅಂದರೆ ಅರೌಂಡ್ 5,000 crores ಇಂದ 20,000 crores ಒಳಗಡೆ ಇರುತ್ತೆ. ಇನ್ನು ಸ್ಮಾಲ್ ಕ್ಯಾಪ್ ತುಂಬ ವಾಲಟಿಲಿಟಿ ಇರುತ್ತೆ, ಹೈ ರಿಸ್ಕ್ ಇರುತ್ತೆ, ಹೈ ರಿಟರ್ನ್ಸ್ ಬರುತ್ತೆ. ಇದರ ಮಾರ್ಕೆಟ್ ಕ್ಯಾಪಿಟಲ್ ಬಂದು 5,000 ಕೋಟಿಗೂ ಕೆಳಗೆ ಇರುತ್ತೆ. ಸ್ನೇಹಿತರೆ, ಒಂದು ಕಂಪ್ನಿ ಚೂಸ್ ಮಾಡಲಿಕ್ಕೆ ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು, ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತೀರ. ಆ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕಲ್ಲಿದೆ, ಆ ಬ್ಯಾಂಕ್ ಹೇಗೆ ವರ್ಕ್ ಮಾಡ್ತಾ ಇದೆ ಅಂತ ನೋಡಿಕೊಂಡ್ರೆ ನೀವು ಆ ಬ್ಯಾಂಕ್ ಕಂಪ್ನಿ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ. ಹಾಗೆ ನೀವು ಒಂದು ದಿನಸಿ ಅಂಗಡಿಗೆ ಹೋಗ್ತೀರಾ, ಒಂದು ಪೇಸ್ಟ್ ತೊಗೊಳ್ತೀರಾ. ಪೇಸ್ಟ್ ತೊಗೊಂಡ್ರೆ ಅದು ಯಾವ ಕಂಪ್ನಿದು ನೋಡ್ತೀರಾ, ಅದೆಷ್ಟು ಸೇಲ್ಸ್ ಆಗ್ತಾ ಇರುತ್ತೆ ಅಂತ ಸುಮ್ಮನೆ ಹಾಗೆ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ ಅದು ಕ್ವಾಲಿಟಿ ಹೇಗಿದೆ ಅಂತ. ಹೊರಗಡೆ ನೋಡ್ತೀರಾ, ಎಲೆಕ್ಟ್ರಿಕಲ್ ವೆಹಿಕಲ್ಗಳಿದೆ ತುಂಬ. ಎಲೆಕ್ಟ್ರಿಕಲ್ ವೆಹಿಕಲ್ಗಳಲ್ಲಿ ಯಾವುದು ಚೆನ್ನಾಗಿದೆ ಅಂತ ನೀವು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ ಕಂಪ್ನಿನ ವೆರಿ ಸಿಂಪಲ್ ನೀವು ಅನಾಲಿಸಿಸ್ ಮಾಡಬೇಕು. ಒನ್ಸ್ ಆ ಕಂಪ್ನಿನ ನೀವು ಅನಾಲಿಸಿಸ್ ಮಾಡೋದು ಕಲಿತ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಈಸಿಯಾಗಿ ಹಣ ಮಾಡ್ಬೋದು. ಸ್ನೇಹಿತರೆ, ಇನ್ನೊಂದು ಈಸಿಯೆಸ್ಟ್ ವೇ ಹೇಗೆ ನಾವು ಸ್ಟಾಕ್ನ ಚೂಸ್ ಮಾಡೋದು ಅಂದರೆ ವೆರಿ ಸಿಂಪಲ್ ಆ್ಯಂಡ್ ತುಂಬ ಈಸಿ. ಜಸ್ಟ್ ಮ್ಯೂಚುವಲ್ ಫಂಡ್ಸ್ ಕಂಪ್ನಿಗಳಿಗೆ ಹೋಗಿ ಮ್ಯೂಚುವಲ್ ಫಂಡ್ಸ್ ಕಂಪ್ನಿನ ನೀವು ಓಪನ್ ಮಾಡಿದ್ರೆ ಅದರಲ್ಲಿ ಕೆಲವು ಕಂಪ್ನಿಗಳು ಫಂಡ್ಸ್ಗಳಿರುತ್ತೆ. ಆ ಫಂಡ್ಸ್ಗಳಲ್ಲಿ ತುಂಬ ಕಂಪ್ನಿಗಳಿರುತ್ತೆ. ಆ ಕಂಪ್ನಿಗಳನ್ನ ನೀವು ತಗೊಂಡು, ನಾವೊಂದು ವೆಬ್ಸೈಟ್ ಹೇಳ್ತೀನಿ, ಆ ವೆಬ್ಸೈಟ್ ಒಳಗೆ ಆ ಕಂಪ್ನಿನ ಸರ್ಚ್ ಮಾಡಿದ್ರೆ ಆ ಕಂಪನಿಯ ನಿಮಗೆ ಅಷ್ಟು ಡೀಟೇಲ್ಸ್ ಬರುತ್ತೆ. ಸ್ಟಾಕ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ 2 ರೀತಿ ಅನಾಲಿಸಿಸ್ ಮಾಡ್ತೀವಿ ಸ್ನೇಹಿತರೆ. ಒಂದು ಟೆಕ್ನಿಕಲ್ ಅನಾಲಿಸಿಸ್, ಮತ್ತೊಂದು ಫಂಡಮೆಂಟಲ್ ಅನಾಲಿಸಿಸ್ ಅಂತ. ನಾವು ಇನ್ವೆಸ್ಟರ್ಸ್ಗಳಾಗಿರೋದ್ರಿಂದ ಫಂಡಮೆಂಟಲ್ ಅನಾಲಿಸಿಸ್ ತುಂಬ ಮುಖ್ಯ ಆಗುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಬಂದು ಟ್ರೇಡರ್ಸ್ಗಳಿಗೆ ಉಪಯೋಗ ಆಗುತ್ತೆ. ನಾವು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಆಗಲೇ ಹೇಳ್ದಂಗೆ ಒಂದು ವೆಬ್ಸೈಟ್ ಇದೆ ಅಂತ ಹೇಳಿದ್ದೆ, screener.in ಅಂತ ಹೇಳಿ. ಈ ವೆಬ್ಸೈಟ್ಗೆ ಹೋಗಿ
ಸರ್ಚ್ ಬಾಕ್ಸಲ್ಲಿ ಇಷ್ಟವಾಗಿರೋ ಕಂಪ್ನಿಯ ಡೀಟೇಲ್ಸ್ ಹಾಕಿದ್ರೆ ಅಷ್ಟು ಡೀಟೇಲ್ಸನ್ನು ಅದು ನಿಮಗೆ ಇಂಟರ್ಪ್ರಿಟ್ ಮಾಡಿಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಾನೊಂದು ಕಂಪ್ನಿ ನೋಡ್ತಾ ಇದ್ದೀನಿ, ಟಾಟಾ ಪವರ್ ಅಂತ ಹೇಳಿ. ನೋಡಿ ಸ್ನೇಹಿತರೆ, ನೀಟಾಗಿ ಈ ವೆಬ್ಸೈಟ್ನ ನೋಡಿ. ಇದರಲ್ಲಿ ನೆಕ್ಸ್ಟ್ ಮಾರ್ಕೆಟ್ ಕ್ಯಾಪ್ ಅಂದ್ರೇನು, ಹೇಗೆ ಅನಾಲಿಸಿಸ್ ಮಾಡೋದು ಅಂತ ಇನ್ನೊಂದು ಭಾಗದಲ್ಲಿ ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.